ಸಿಕ್ಕಾಪಟ್ಟೆ ನರ್ವಸ್ ಅನಿಸ್ತಿದೆ, ಅಷ್ಟೇ ಎಕ್ಸೈಟ್ಮೆಂಟು ಇದೆ. ಐ ನೋ ಇಟ್ಸ್ ಅ ಬಿಗ್ ಸ್ಟೆಪ್ ಆ್ಯಂಡ್ ಇಟ್ಸ್ ಅ ರಿಸ್ಕಿ ಸ್ಟೆಪ್. ಗಾಡಿ ರೆಡಿ ಇದೆ, ಇನ್ನೇನು ಭಯನೂ ಆಗ್ತಿದೆ ಅಷ್ಟೇ, ಖುಷಿನೂ ಇದೆ. ನೋಡೋಣ. ಹೊರಟೆನು ಹುಡುಕಲು ಈ ಸಂತೆಯಲ್ಲಿ, ಹೊರಟೆನು ಹುಡುಕಲು ಈ ಸಂತೆಯಲ್ಲಿ ನನ್ನೆರ. ಬೆಳಿಗ್ಗೆ 7 ಗಂಟೆಗೆ ಹೊರಡಬೇಕಾಗಿದ್ದು, ಆಲ್ಮೋಸ್ಟ್ 9:30 ಆಗ್ತಾ ಬಂತು. ಇನ್ನೂ ನಾಷ್ಟಾನೂ ಮಾಡಿಲ್ಲ, ಏನೂ ಇಲ್ಲ. ಅದೇನೋ ಗೊತ್ತಿಲ್ಲ, ರೈಡ್ಗೆ ಹೋಗಬೇಕು ಅಂದರೆ ಹಿಂದಿನ ದಿನ ರಾತ್ರಿ ನಿದ್ದೆನೇ ಬರಲ್ಲಪ್ಪ. ಕಷ್ಟ ಪಟ್ಕೊಂಡು 1:30-2 ಗಂಟೆ ಹಂಗೆ ನಿದ್ದೆ ಬಂದಿರೋದು ನಿನ್ನೆ. ಆಲ್ ದಿ ವೇ ಫ್ರಮ್ ಮೈಸೂರು ಟು ಕೋಯಿಕೋಡ್ ಹೋಗ್ತಿದ್ದೀವಿ ನಾವು. ಕೋಯಿಕೋ ಅದು ಪ್ರೊನೌನ್ಸೇಷನ್ ಬರೋಲ್ಲ ನನಗೆ. ಕ್ಯಾಲಿಕಟ್ ಹೋಗ್ತಾ ಇರೋದು ನಾವು. ನಿನ್ನೆ ಮಧ್ಯಾಹ್ನ ಹನುಮಂತೋಲ್ ತಿಂದಿದ್ದು ಅಷ್ಟೇ. ಅದಾದಮೇಲೆ ಇವಾಗಲೇ ತಿನ್ನಬೇಕಾಗಿರೋದು. ಇದು ಒಂದು ಚಿಕ್ಕ ಡೂಟೂರ್ ಅಂತಿದ್ದೀನಿ. ಇದೊಂದು ಚಿಕ್ಕ ಡಿಟೂರು. ನನ್ನ ಫ್ರೆಂಡ್ ಒಬ್ಬ ದಕ್ಷಿತ ಅಂತ, ಅವ್ರ ಮನೆ ಈ ರೋಡ ನೆಕ್ಸ್ಟ್ ರೋಡ ಗೊತ್ತಿಲ್ವಲ್ಲ, ಎಲ್ಲ ರೋಡು ಒಂದೇ ಥರ ಇರುತ್ತೆ ಇಲ್ಲಿ. ತುಂಬ ಸಪೋರ್ಟಿವ್ ಹುಡುಗ. ಆದರೂ ಈ ಫಸ್ಟ್ ಟೈಮ್ ನೋಡಿದವ್ರಿಗೆ ಏನು ಗುರು ಈ ರೇಂಜಿಗೆ ತಲೆಗೆ ಶೂಟ್ ಹೊಡಿತಾನೆ ಅನಿಸುತ್ತೆ. ಬಾಸ್ ಆಯಿತು ಗಣೋ, ಮಲಗಿದಾ? ಮತ್ತೆ ನಿನ್ನ ಬಗ್ಗೆ ಹೇಳ್ತಿದ್ದೆ ನಾನು, ಸ್ವಲ್ಪ ತಲೆಗೆ ಶೂಟ್ ಹೊಡಿತಾನೆ ಅಂತ. ಹ್ಞೂ, ಹಂಗೆ ಬೆರಳು ತೋರಿಸ್ಬಿಡು. ಈ ಬೆರಳ್ದೇ ಇರಬೇಕು ಅದು, ತಲೆಗೆ ಶೂಟ್ ಹೊಡಿಯೋದು ಪ್ರಭಾವ. ಹೊರಟೆ ಕಣೋ ಹಂಗು. ಏನಿಲ್ಲ ಮಗ, ತಮಿಳು ಕೊಂಚಂ ಅರಿವು. ಹ್ಞೂ, ಟ್ರಾನ್ಸ್ಲೇಟರ್ ಹಾಕ್ಕೊಂಡಿದ್ದೀನಿ ನೋಡೋದು. ಸರಿ ಹಂಗಾರೆ ಮಾಮ್ಸ್, ಸಿಗುವ. ಫೋಟೋ ತೆಗಿತಿದ್ಯಾ? ತಗೋ, ಬಂದಿರುತ್ತೆ. ನೋಡಿದ್ರಲ್ಲ, ಅದು ನಮ್ಮ ದಕ್ಷಿತ್. ಮೈಸೂರಿಂದ ಹೊರಟುಬಿಟ್ಟು ಮೈಸೂರು ಪ್ಯಾಲೇಸ್ ತೋರಿಸ್ದೇ ಇದ್ರೆ ಹೇಗೆ ಅಲ್ವಾ? ಕಾಣಿಸ್ತಿರೋಂಗೆ ಇದು ನಮ್ಮ ಮೈಸೂರು ಪ್ಯಾಲೇಸ್, ಇದು ನಮ್ಮ ಗಾಡಿ. ಏನು ಸುಂದರವಾಗಿ ಕಾಣಿಸ್ತಿದೆ ಬೆಟ್ಟ. ನಾನೇನೋ ಫುಲ್ಲು ಮಳೆಗಾಲ, ಮೋಡ ಇರುತ್ತೆ, ಒಂಚೂರು ಮಳೆ ಬಂದರೂ ಬರ್ಬೋದು, ಏನಪ್ಪ ಸೈಕಾಗಿರುತ್ತೆ ಅಂದ್ಕೊಂಡ್ರೆ ಏನು ಗುರು ಈ ಥರ ಒಣ್ಕೊಂಡು ಹೋಗ್ತಿದ್ವಿ. ಬಿಸಿಲಲ್ಲಿ ಫುಲ್ ಒಣಗೋದೆ ಆಲ್ರೆಡಿ. ಕಬ್ನಲ್ಲಿ ಕುಡಿಯೋದ ಬೈಕ್ ಇದ್ರೆ. ಯಾವ ಕಡೆ ಬ್ರೋ? ಯಾವ ಕಡೆ? ಕನ್ನಡ? ಧೀಮಿ ಗೀಟ ರೆಕಾರ್ಡಲ್ಲೆಲ್ಲ ರೆಕಾರ್ಡಲ್ಲೆಲ್ಲ ಆಡ್ತಿದ್ದೀನಿ ನಾನು. ರೆಕಾರ್ಡ್ ಇರೋದು ಮೈಸೂರಿಂದ 74 ಅಲ್ಲ, ಮೈಸೂರಿಂದ ಟೋಟಲ್ ನನ್ನ 74 ಕಿಲೋಮೀಟರ್ಸ್ ಆಗಿದೆ. ಇವಾಗ ಬಂದಿರೋದು ಗುಂಟಲ್ಪೇಟೆ. ಮೈ ನೇಮ್ಸ್ ಬ್ಲೋರಿಫೇಷನ್, ವಾಟ್ ಯು ಥಿಂಕ್ ಓನಿಜ. ಮೈ ನೇಮ್ಸ್ ಬ್ಲೋರಿಫೇಷನ್, ವಾಟ್ ಯು ಥಿಂಕ್. Wish we could turn back time to the good old days. Uyyo, ta. And then my mama sing us to sleep when I was stressed out. Hopefully I get a chai stop here before entering the Pandipur forest, you know. ಒಂದು ಟೀ ಅಂಗಡಿ ಹಾಫ್ ಆನ್ ಅವರ್ ಆಯಿತು ಓಡ್ಸಕ್ಕೆ ಹಾಕೊಂಡು. ಐ ಮೀನ್ ಟೀ ಅಂಗಡಿಗಳಿದ್ವು, ಬಟ್ ಸಿಕ್ಕಾಪಟ್ಟೆ ಜನ ಇದ್ರು. ಅಮೌಂಟ್ ನೈಸ್ ಪ್ಲೇಸ್ ವೇರ್ ಪೀಪಲ್ ಆನ್ ದೇರ್, sit around, drink my cup of tea chai and move, you know. ಬೇಕರಿ ಟೀ ಕಾಫಿ ಎಂಥ ಸಾಮರಿ ಎಂಥದ. 11 ಗಂಟೆ ಆಯಿತು, ವೀಕೆಂಡ್ ಬೇರೆ, ಒಂದು ಟೀ ಅಂಗಡಿ ಓಪನ್ ಇಲ್ಲ, ಎಂತ ಇಲ್ಲ. ಫೈನಲಿ ಒಂದು ಟೀ ಅಂಗಡಿ ಸಿಕ್ತು. ಬಾ ಸೀಕಾಯೆಲ್ಲ ನೋವು ಬಂದ್ಬಿಡ್ತೀವಿ ಗುರು. ಬನ್ನಿ ಸೈಡಲ್ಲಿ ಇಟ್ಕೊಳ್ಳೋದ. ಕಾಣಿಸ್ತೀವಿ, ಅಲ್ಲಿಗೆ ಹೋಗ್ಬೇಕಾಗಿರೋದು ನಾವೀಗ. ಇಟ್ಸ್ ರೆಸ್ಟಿಂಗ್ ಹಿಯರ್ ಫಾರ್ ಅ ವೈಲ್. ಬ್ಯಾಗ್ ಹೆಲ್ಮೆಟ್ ಎಲ್ಲ ಇಟ್ಟಿದ್ದೀನಿ.
ಜಸ್ಟ್ ವಾಟ್ ಐ ನೀಡೆಡ್. ಇಡೀ ಬಾಡಿ ಒಳಗೆ ಹೋಗೋದು ಫೀಲ್ ಆಗ್ತಿದೆ. ವೆಲ್ ಮರ ಬಂತು. ಟೀ ಬ್ರೇಕಲ್ಲಿ ಟೀನೇ ಕುಡ್ದಿಲ್ಲ, ಜ್ಯೂಸ್ ಕುಡ್ಬಿಟ್ಟು. ವಾವ್ ಮ್ಯಾನ್, ವಾವ್, ಜಸ್ಟ್ ವಾವ್. DQ's ಒಂದು ಮೂವಿ ಇದೆ ಮಲಯಾಳಂ, ನೀಲಾಕಾಶಂ ಪಚ್ಚಕಡಲಂ ಸುವರ್ಣ ಭೂಮಿ ಅಂತ. ಯಾರ್ಯಾರು ಬೈಕ್ ಎಂತೂಸಿಯಾಸ್ಟ್ ಇದ್ದೀರಾ, ಟೂರ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೀರಾ, ಅಥವಾ ಅದೇ ಆ ಥರ ಮೈಂಡ್ಸೆಟ್ ಯಾರಿಗಿದೆಯೋ ದಯವಿಟ್ಟು ಆ ಮೂವಿ ನೋಡಿ. ಒಂದು ಹೇಳೋಕೆ ಇಷ್ಟಪಡ್ತೀನಿ ಕಣ್ರಪ್ಪ, ಜೀವನದಲ್ಲಿ ಇಂಥ ರೋಡ್ಗಳು ಮಾತ್ರ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ವೆಲ್ ಬಂಡೀಪುರ್ ಫಾರೆಸ್ಟ್. ಒಂದೆರಡು ಆನೆಗೇನೆ ಕಾಣಿಸ್ಬಿಟ್ರೆ ಇನ್ನೂ ಸಾಕು. ಆನೆ ನೋಡಿಲ್ಲ ಅಂತಲ್ಲ, ವ್ಲಾಗಲ್ಲಿ ಬಂದ್ಬಿಡುತ್ತಲ್ಲ ಆನೆ ಅಂತ. ಆದರೆ ಮುಂದೆ ಏನು ಫೀಲ್ ಆಗಲ್ಲ. ಆನೆಗಳು ಹೇಳ್ದಂಗೆ ಒಂದು ಮರಿ, ಒಂದು ದೊಡ್ಡ ಆನೆ ಕಾಣಿಸ್ತಿದ್ಯಾ? ಈ ಕಡೆ ನೋಡ್ಕೊಬಿಡೋದ, ಬಂದು ಅದನ್ನು ಗುದ್ಗಿದ್ಬಿಟ್ಟೋದು ಒಂಟಿ ಸಲಕ ಅಲ್ವಾ. ನೋಡೋಕ್ಕೆ ಚಂದ, ನೋಡೋಕ್ಕೆ ಖುಷಿ. ಸ್ಕಿನ್ನಿ ಆಗಿಬಿಟ್ಟಿದೆ ಪಾಪ ಆನೆ, ಸ್ವಲ್ಪ ಶಿಟ್, ಸ್ವಲ್ಪ ಅಲ್ಲ ಫುಲ್ ಸ್ಕಿನ್ನಿ ಆಗಿಬಿಟ್ಟಿದೆ ಆನೆ. ಊಟಕ್ಕೆ ಹಾಕಲ್ವಾ? ಈ ಫಾರೆಸ್ಟೆಲ್ಲ ಇರೋದಲ್ವಾ ಅದು. ಇಸ್ ಅ ಸ್ಟೇಟ್ ಬಾರ್ಡರ್, ಕರ್ನಾಟಕ ಕೇರಳ ಸ್ಟೇಟ್ ಬಾರ್ಡರ್. ಆ್ಯಂಡ್ ಯೆಪ್, ನೌ ಐ ಆಮ್ ಅಫಿಷಿಯಲಿ ಇನ್ ಟು ಕೇರಳ. ಚೆಟ್ಟಾರಂಡೆ ಚಾಯ್. ಸರಿ, ಕ್ಯಾಮ್ರಾ ಆಫ್ ಮಾಡ್ತೀನಿ ಈಗ. ಕೇರಳದಲ್ಲಿದ್ದೀವಿ. ಒಂದು ಸೈಕ್ ಆಗಿರೋ ವಿಷಯ ಹೇಳಬೇಕು. ಅವಾಗಷ್ಟೇ ಒಂದು ಟೀ ಅಂಗಡಿ ಹತ್ರ ನಿಲ್ಲಿಸಿದ್ನಲ್ಲ, ಅಲ್ಲಿ ನನ್ನ ಲ್ಯಾಪ್ಟಾಪ್ ಬ್ಯಾಗು ಎಲ್ಲ ಬಿಟ್ಬಿಟ್ಟಿದ್ದೀನಿ. ಒಂದು ಬ್ಯಾಗಲ್ಲಿ ಲ್ಯಾಪ್ಟಾಪ್ ಇತ್ತು, ಆ ಬ್ಯಾಗ್ನ ಒಂದು ಬ್ಯಾಗ್ ಬಿಟ್ಬಿಟ್ಟಿದೆ. ಮಾತಾಡೋಕ್ಕೂ ಆಗ್ತಿಲ್ಲ, ನನಗೆ ಕೈಯೆಲ್ಲ ಫುಲ್ ಶಿವರ್ ಆಗ್ತಿದೆ. ಫೈನಲಿ ಆ ಅಣ್ಣ ಎತ್ತಿಟ್ಟಿದ್ರು, ಅಂಗಡಿ ಅಣ್ಣ ಸಿಕ್ತು. ಒಂದು 100 ಕಿಲೋಮೀಟರ್ಸ್ ಆದರೂ ಹೋಗಿದೆ ಅನಿಸುತ್ತೆ. ಮತ್ತೆ ಅಲ್ಲಿಂದ ಬಂದು ಅಲ್ಲಿಂದ ಒಳ್ಳೆ ಹುಚ್ಚಿನಾಯ ಥರ ಬಂದಿದ್ದೀನಿ ಬರಬೇಕಾದ್ರೆ. ಇನ್ನೂ ಸಮಾಧಾನ ಆಗ್ತಿಲ್ಲ, ಕೈಯೆಲ್ಲ ಶಿವರ್ ಆಗ್ತಿದೆ, ಮಾತಾಡೋಕ್ಕೂ ಆಗ್ತಿಲ್ಲ. ಅಲ್ಲಿಗೆ ಹೋದೆ, ವಯನಾಡ್ ಹತ್ರ ಹೋಗ್ತಿದ್ದಂಗೆ ಬ್ಯಾಗ್ ಹಿಂಗೆ ಮಾಡ್ತೀನಿ, ಬ್ಯಾಗೇ ಇಲ್ಲ. ಈ ಬ್ಯಾಗು ಇಲ್ಲಿ ಇಟ್ಟಿದ್ದೆ, ಹಿಂಗೆ ಇಟ್ಟಿದ್ದೆ, ಹಿಂಗೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದೆ. ಅಣ್ಣ ಪಾಪ ಎತ್ತಿಟ್ಟಿದ್ರು ಬ್ಯಾಗ್ನ. ವಾ ಬ್ರೋ, ತುಂಬ ಥ್ಯಾಂಕ್ಸ್ ಬ್ರೋ. ನನ್ನ ಮನೇಲಿ ಏನು ಹೇಳೋದು ಅಂತೆಲ್ಲ ಯೋಚನೆ ಮಾಡ್ತಿದ್ದೆ ಬ್ರೋ. ದ್ಯಾಟ್ ಹ್ಯಾಪನ್ಸ್. ಫುಲ್ ಪ್ಯಾನಿಕ್ ಆಗಿಬಿಟ್ಟಿದೆ. ಅಪ್ಪ, ಏನು ಕತೆ ಆಗಿರೋದಪ್ಪ ಈಗ. ಹೆಂಗೆ ಒಳ್ಳೆ ನಾಯಿ ಥರ ಚುಚ್ಚಾಡ್ಕೊಂಡ್ಬಂದಿದ್ದೀನಿ ಇಲ್ಲಿಂದ. ಫೈನ್. What the fuck? ಅಯ್ಯೋ, I'm a clown dude. ಲ್ಯಾಪ್ಟಾಪು, ಡ್ರೋನು ಎಲ್ಲ ಬ್ಯಾಗಲ್ಲಿದೆ. ಆ ಬ್ಯಾಗ್ ಟೀ ಅಂಗಡಿಯಲ್ಲಿದೆ. ವಾಟ್ ದ ಫಕ್. ನಾನಂತೂ ಹಿಂಗೆ ಹೋದೆ ಅವ್ರ ಅಂಗಡಿ ಮುಂದೆ ಹೋಗ್ತಿದ್ದಂಗೆ ಅವ್ರು ಫಸ್ಟ್ ಹೇಳಿದ್ದು, ಬ್ರೋ ಲ್ಯಾಪ್ಟಾಪ್ ಬ್ಯಾಗ ಅಂದರು. ಅಲ್ಲೇ ಗಾಡಿ ಪಕ್ಕನೇ ಮಲ್ಕೊಬಿಟ್ಟೆ ನಾನು. ನಿಜವಾಗ್ಲೂ ನೆಲದ ಮೇಲೆ ಹಂಗೆ ಕೂತ್ಕೊಬಿಟ್ಟೆ. ಅಯ್ಯಪ್ಪ, ಈ 1 hour ಏನು ಅಲ್ಲಿಂದ ವಾಪಸ್ ಬಂದಲ್ಲ, ಇಟ್ ಮೇಡ್ ಮೀ ಕ್ವೆಶ್ಚನ್ ಆಲ್ ಮೈ ಲೈಫ್ ಡಿಸಿಷನ್ಸ್. ಬಿಕಾಸ್ ದಟ್ ಸೋ ಮಚ್ ಮ್ಯಾನ್. ಲ್ಯಾಪ್ಟಾಪ್, ಡ್ರೋನ್. ಓಹ್, ನಮ್ಮ ಅಪ್ಪ ಎಲ್ಲ ಈ ವಿಡಿಯೋ ನೋಡಿಬಿಟ್ರೆ ಅದೇನು ಹೇಳ್ತಾರೋ ಏನೋ. ಅಪ್ಪ ಅಮ್ಮ ಚೆನ್ನಾಗಿ ಉಗಿಸ್ಕೊಳ್ಳೋದಿದೆ ಈಗ, ಪರವಾಗಿಲ್ಲ. ಲೈಫಲ್ಲಿ ಅಡ್ವೆಂಚರ್ ಬೇಕು, ಥ್ರಿಲ್ ಬೇಕು. ಇದಂತೂ ಬೇಡಪ್ಪ, ಈ ಥರ ಥ್ರಿಲ್ಲೆಲ್ಲ ಬೇಡ. ದೇವ್ಡ ಹೋಗೋದ ಮತ್ತೆ ಸೇಮ್ ಬಂಡೀಪುರ್, ವಯನಾಡ್ ಟೌನಲ್ಲಿ ಇದ್ದವನು ನಾನು. ವಯನಾಡ್ ಟೌನಲ್ಲಿ ಯಾರೋ ಸೀದಾ ಹೋಗಿ ಕಾರ್ನ ಎದುರಿಸೇ ಬಿಟ್ಟವ್ರೆ ಅಲ್ಲಿ ಗುಂಡಿಗೆ. ಅಯ್ಯೋ ದೇವ್ರೆ, ಇಂಥವೆಲ್ಲ ನೋಡ್ತಿದ್ರೆ ಸ್ವಲ್ಪ ಪೊಕ ಅನ್ನುತ್ತೆ ಒಳಗಡೆ. ಅದು ನಮ್ಮ ಜಾಗ್ರತೆಯಲ್ಲಿ ನಾವು ಓಡಿಸ್ಬೇಕು ಅಷ್ಟೇ ಹೇಳೋಕ್ಕಾಗುತ್ತೆ. ಅಲ್ಲಿ ನಿಲ್ಲಿಸ್ತಿದ್ದೆ ನಾನು, ಬಟ್ ಅಲ್ಲೇ ಆನೆಗಳು ಬೇರೆ ಇದ್ವು. ಅವರಾದ್ರೂ ಬೇರೆಯವರೆಲ್ಲ ಕಾರಲ್ಲಿ ಅವರೇ, ನಾನು ಬೈಕಲ್ಲಿದ್ದೀನಿ ಇಲ್ಲಿ. ವಿಡಿಯೋದಲ್ಲಿ ಹೇಳ್ತಿದ್ನಲ್ಲ ಈ ವೆದರು ಈ ಥರ ಇರಬೇಕಿತ್ತು ಅಂತ. ಅವಾಗ ಫುಲ್ ಬಿಸಿಲಿತ್ತು.
ಬಟ್ ಇವಾಗ ನೋಡಿ ಇದೇ ವಾಪಸ್ ಕರ್ಸ್ಕೊಂಡು ನನ್ನ ತಗೊಳಪ್ಪ ಈ ವೆದರಲ್ಲಿ ಹೋಗು ಅಂತ. ವಿ ಆರ್ 70 ಕಿಲೋಮೀಟರ್ಸ್ ಅವೇ ಫ್ರಮ್ ಕೋಯಿಕೋಡ್. ಆಲ್ರೆಡಿ ನಾನಂತೂ ನೆಕ್ಸ್ಟ್ ಲೆವೆಲ್ ಸೈಕ್ ಆಗಿಬಿಟ್ಟಿದ್ದೀನಿ, ಸುಸ್ತಾಗ್ಬಿಟ್ಟಿದೆ. ಇಲ್ಲಿ ವಯನಾಡ್ವರೆಗೂ ಬರೋದಲ್ಲದೆ ವಯನಾಡಿಂದ ಮತ್ತೆ ಅಷ್ಟು ದೂರ ಹೋಗಿ ಆ ಬ್ಯಾಗ್ನ ಎತ್ಕೊಬರೋಷ್ಟರಲ್ಲಿ ಅವಸ್ಥೆ. ಇನ್ನೊಂದು 70 ಕಿಲೋಮೀಟ್ರು. ರೋಡ್ ಅವಸ್ಥೆನೂ ಅಷ್ಟೊಂದು ಚೆನ್ನಾಗಿಲ್ಲ. Cheta, tell them chocolates, about your chocolates. Oman chocolates you can't buy like this anywhere. You didn't eat still now. Oman chocolate super tasty. We have that almond, we have that blackberry, redberry, prunes, plums, hazelnut, tajwa, safawi, berari. We have a lot of items. You can't see life in. You come back and back. Okay. Actually, this is not the route that we had to take from Mysore to ಏನದು ಕೋಯಿಕೋಡ್ ಏನಿದೆಯೋ ನಾವು ಬಂದಿದ್ದ ರೂಟ್ ಅಲ್ಲ. ಬಟ್ ಅಮ್ಮ ಒಂದು ನಿಮಿಷ ಏನಮ್ಮ. ಬಟ್ ದ ಓನ್ಲಿ ರೀಸನ್ ಐ ವಾಂಟೆಡ್ ಟು come from this route is this view. It's called Lakidi View Point. This one crazy ಇದೆಯಲ್ಲ ಆದರೂ. ಓ ಬಾಯ್. ಇನ್ನು ಸಿನಿಮ್ಯಾಟಿಕಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ಈಗ ಆ್ಯಕ್ಚುಲಿ ಅಲ್ಲೆಲ್ಲ ರೋಡ್ ಕಾಣಿಸ್ತಿರ್ಬೋದು, ಆ ಕಡೆಯಿಂದ ಇಳ್ಕೊಂಡು ಹೋಗ್ಬೇಕೀಗ. ಹಿಂಗೆ ಹೋಗಿ ಹೆಂಗೆಂಗೋ ಸುತ್ಕೊಂಡು. ಆ್ಯಕ್ಚುಲಿ ಒಂದು ಅಂದ್ಕೊಂಡಿದ್ದೆ ನಾನು ವಿಷಯನ, ಏನಾದರೂ ಇಷ್ಟ ಆದರೆ ಅದನ್ನು ಸ್ಕೆಚ್ ಮಾಡ್ತೀನಿ ಅಂತ. ಬಟ್ ಗಾಡಿ ಓಡಿಸಿ ಕೈ ಶಿವರ್ ಆಗ್ತಿದ್ದರಿಂದ ಸ್ಕೆಚ್ಚು ನೀಟಾಗಿ ಬಂದಿಲ್ಲ. ಬಟ್ ದಿಸ್ ಈಸ್ ವಾಟ್ ಇಟ್ ಈಸ್. ಊಟ ಬೇರೆ ಮಾಡಿಲ್ಲ, ಕೈ ನಡುಕ್ತಿದೆ. ಸೊ ಸ್ಕೆಚ್ಚು ಅಷ್ಟಕ್ಕಷ್ಟೇ. ನೋಡೋಣ ಹಂಗಾರೆ. ಪೀಪಲ್ ಇರೋದ್ರಿಂದ ಸ್ವಲ್ಪ ಶೈ ಅನಿಸ್ತಿದೆ ನನಗೆ. ನೋಡು, ಅಭ್ಯಾಸ ಆಗ್ಬೋದು. ಏನಿದೆ ಆದರೂ ಆದರೂ ಹೆವಿ ಟ್ರಾಫಿಕ್ ಆಗೋಯ್ತು ಇವತ್ತು. ಮಜಾ ಎಲ್ಲ ಹೋಯ್ತು ಗುರು ಟ್ರಾಫಿಕಲ್ಲೇ. ದೇವ್ರೇ, ಯಾವತ್ತು ಏನಾದರೂ ಕೊಡು, ಘಾಟ್ ಸೆಕ್ಷನಲ್ಲಿ ಬಸ್ಸಿಂದೆ ಮಾತ್ರ ಇರಿಸ್ಬೇಡಪ್ಪ. ಅದು ಎದುರುಗಡೆ ಟ್ರಾಫಿಕ್ ಇರ್ಬೇಕಾದ್ರೆ ಅಂತೂ ಇರಿಸ್ಲೇ ಬೇಡ. ಅಲ್ಲಿಂದ ಮಾಡಿದ್ದು ನಾವು ವಿಡಿಯೋ. ಓ ಮೈ ಗಾಡ್, ಅಲ್ಲಿ feeling good. ಆ್ಯಕ್ಚುಲಿ ನೆನ್ನೆ ಕೋಯಿಕೋಡ್ ಎಂಟ್ರ್ ಆಗ್ತಿದ್ದಂಗೆ ಆ ಟ್ರಾಫಿಕಲ್ಲಿ ಸಾಕಾಗೋಗಿತ್ತು ನನಗೆ. ಲಾಸ್ಟ್ 30 ಕಿಲೋಮೀಟರ್ಸ್ ಕವರ್ ಮಾಡೋಷ್ಟರಲ್ಲೇ ಆಲ್ಮೋಸ್ಟ್ 1.5 hour ಆಗೋಗಿತ್ತು ನಂದು. ಅದಾದಮೇಲೆ ಬಂದು ಇಲ್ಲಿ ಕುತ್ಕೊಂಡು ಮಾತಾಡ್ತಿದ್ವಿ. ವಿಡಿಯೋ ವ್ಲಾಗ್ ಮಾಡೋದೇ ಮರ್ತೋಗಿತ್ತು ನನಗೆ. ಇವಾಗ ಬೆಳಿಗ್ಗೆ 8 ಗಂಟೆ ಆಗಿರ್ಬೋದು, 8 ಗಂಟೆ ಎದ್ಬಿಟ್ಟು ನೆನ್ನೆದು ವೀಡಿಯೋಗೆ ಒಂದು ಸ್ವಲ್ಪ ಕಂಪ್ಲೀಷನ್ ಕೊಡೋಣ ಅಂತ ಈ ವಿಡಿಯೋ. ಕೋಯಿಕೋಡ್ ಟ್ರಾಫಿಕ್ ಮಾತ್ರ. ಬಟ್ ನೀವು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು. ಅದು ಆದಿವಾರಮ್ದು ಇದೆಯಲ್ಲ, ಇಳಿತೀವಲ್ಲ, ಅದು ನೆಕ್ಸ್ಟ್ ಲೆವೆಲ್ ಇದೆ ಅಂದ್ಕೊಳ್ಳಿ. ಒನ್ಸ್ ಇನ್ ಅ ಲೈಫ್ ಟೈಮ್ ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್. ಬಟ್ ವೀಕೆಂಡು ಆಗಿರೋದ್ರಿಂದ, ಬಕ್ರೀದು ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಸಾಕಾಗೋಯ್ತು ನನಗಂತೂ. ಸೊಂಟ ಎಲ್ಲ ನೋವು ಬಂದುಬಿಟ್ಟಿತ್ತು. ಬಟ್ ವಾಸ್ ಅ ಗುಡ್ ಡೇ ಓವರ್ ಆಲ್. ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ. ಮೋಸ್ಟ್ಲಿ ನೆಕ್ಸ್ಟ್ ಇಲ್ಲಿಂದ ತ್ರಿಶೂರಿಂದ ಮಧುರೈ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ. ಇಲ್ಲಿಂದು ಬಾಲ್ಕನಿಯಲ್ಲಿ ಕುತ್ಕೋ. ಈ ವ್ಯೂ ಮಾತ್ರ ಸಖತ್ತಾಗಿದೆ. ಕ್ಯಾಮ್ರಾದಲ್ಲಿ ಹೆಂಗೆ ಕಾಣ್ತಿದೆ ಗೊತ್ತಿಲ್ಲ. ಬಟ್ ಸರಿ, ಅಂಟಿಲ್ ನೆಕ್ಸ್ಟ್ ಟೈಮ್.